उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा राम ಶುಭ್ರನ್ನು ಕೊಂದು ನೀನು ಶಾಂಭವಿಯಾದೆ. ಅಷ್ಟೇ ಅಲ್ಲ ತಾಯಿ, ಮಹೇಶನನ್ನು ಕೊಂದು ಮಹಿಷಾಸುರ ಮರ್ದಿನಿಯಾಗಿ ವಿಜಯಶಾಲಿಯಾದ ನಿನಗೆ ನನ್ನ ಅನಂತ ನಮಸ್ಕಾರಗಳು ತಾಯಿ. ರೈತನೇ ಉಸಿರಿಗೆ ಉಸಿರಾಗಿ ಅಂತ ತಿಳಿದಿರುವ ಹಾಗೆ ಬದುಕ್ತಾ ಇರೋ ನನ್ನ ಪತಿ ಮೈದುನರಿಗೆ ಯಾವಾಗಲೂ ವಿಜಯದ ಸಂಕೇತವಾಗಿ ತೇಲಿಸು ತಾಯಿ, ತೇಲಿಸು. ಸೀತಾ, ಏನಿದು ಹೂವು ಬಾಳೆ ತೆಂಗೆ ಸಂಭ್ರಮ? ಬನ್ನಿ ಸ್ವಾಮಿ, ಇಂದು ವಿಜಯದಶಮಿ ಅಲ್ವೇ? ಅದಕ್ಕೆ ಈ ಸಂಭ್ರಮ ಮಾಡಿ ವಿಜಯೋತ್ಸವ ಆಚರಿಸುತ್ತಿರುವೆ. ಬನ್ನಿ, ನೀವು ಕೂಡ ಆ ತಾಯಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಿರಿ. ಬನ್ನಿ, ಪ್ರಸಾದ ತೆಗೆದುಕೊಳ್ಳುವಿರಂತೆ. ಉಮಾಮಹೇಶ್ವರಿ, ಪರಮೇಶ್ವರನ ಪ್ರಿಯ ಸತಿ, ಗತ ವೈಭವದ ಕಾಲಮಾನಕ್ಕೆ ತಕ್ಕಂತ ಚಂಡ ಮುಂಡರನ್ನು ಸಂಹರಿಸಿ ಚಾಮುಂಡನಾದ ರಕ್ತ ಬೀಜಾಸುರನನ್ನು ಕೊಂದು ರಕ್ತಾತ್ಮೆಯಾದ ತಾರಕಾಸ ವಧೆಯಲ್ಲಿನಿಂದಲೂ
ನಿನ್ನ ಮಗ ಷಣ್ಮುಖನ ಕೈಯಲ್ಲಿ ಶೂಲವಾಗಿ ರಾಕ್ಷಸನ್ನು ಕೊಂದ. ತಾಯಿ ನಿನ್ನ ಕೀರ್ತಿ ಏನೆಂದು ವರ್ಣಿಸಿ. ತಾಯಿ ಇದು ಇಂದು ನಡೆದ ನಿನ್ನ ನವರಾತ್ರಿ ಜೋಸ್ತ ದಿನ. ಈ ಹಳ್ಳಿ ರೈತನ ವಿಶೇಷ ನಮಸ್ಕಾರ. ಯಾಕೆ ಸ್ವಾಮಿ ಇಂದು ಈ ದೇವಿಗೆ ವಿಶೇಷ ನಮಸ್ಕಾರ? ಹೌದು ಸೀತಾ, ಅದಕ್ಕೆ ತಕ್ಕಂತ ಮಳೆಯಾಗಿ ಬೆಳೆ ಬಂದ ಮಾಲನ್ನು ಮಾರಿ ಮಹಾರಾಜನಾಗಬೇಕಂದರೆ ಅವನ ಕನಸು ಮಣ್ಣು ಮಾಡುತ್ತಿರುವ ಈಗಿನ ರಾಕ್ಷಸರ ಸಂಹಾರ ಯಾವಾಗಂತ ನನ್ನ ಮನಸ್ಸು ಮಂಗವಾಗಿ ಕಾಡ ಹಾಕ್ತೀನಿ. ಎಲ್ಲಿ ಹೋದರೂ ಲಂಚ ಲಂಚ ಎಂದು ಹೇಳುವ ರಾಕ್ಷಸರ ಸಂಹಾರ, ಎಲ್ಲಿ ಹೋದರೂ ಜಾತಿ ಜಾತಿಯನ್ನು ಹೇಳುವ ಆ ರಾಕ್ಷಸರ ಸಂಹಾರ ಯಾವಾಗಂತ. ಛಳೆ ಮಳೆ ಬಿಸಿಲನ್ನದೆ ಹೊಲವನ್ನು ಉತ್ತಿ ಬಿತ್ತಿ ಕೆಸರಾದ ಕೈಯಿಂದ ಹಸಿಮಣಿ ಏರಿದವರ ಅಚ್ಚತಿಗೆ ಹೋದರೆ ನಿನ್ನ ಕೈಯ ಹೊಲಸಾಗಿದೆ, ನೀನು ಅಚ್ಚತಿಗೆ ಅವಕಾಶ ಇಲ್ಲ ಎಂದು ಹೇಳುವ ಆ ಹೊಲಸ ನಡೆಯುವಂತರ ಸಂಹಾರ ಯಾವಾಗಂತ ನನಗೆ ಸಂಕಟವಾಗುತ್ತದೆ. ಕೈ ಕೆಸರಾದರೆ ಬಾಯಿ ಮೊಸರೆನ್ನುವ ಗಾದೆ ಅರ್ಥ ಗೊತ್ತಿಲ್ಲದ ಅವಿವೇಕಿಗಳು ಇನ್ನೂ ಇದ್ದಾರೆ ಜಗದಲ್ಲಿ. ಇನ್ನೂ ಇದ್ದಾರೆ ಅಂತ ಕೇಳ್ತಿಲ್ಲ ಸೀತಾ. ಹೆಜ್ಜೆ ಹೆಜ್ಜೆಗೂ ಲಜ್ಜೆಕೋರರಾಗಿ ಗೆಜ್ಜೆ ಕಟ್ಟಿಕೊಂಡು ಸಾಲುಗಟ್ಟೆ ತಿರುಗುತ್ತಾರ ಈ ಜಗದಲ್ಲಿ. ರಾಮರಾಜ ಮಹಾತ್ಮ ಗಾಂಧೀಜಿಯವರು ಕನಸು ನನಸು ಮಾಡದೆ ದಿನಕ್ಕೊಂದು ಕೊಲೆ ಸುಳೆ ಅನ್ಯಾಯ ಅತ್ಯಾಚಾರ ಅಧರ್ಮ ತಳಪಾಯ ಹಾಕಿ ಸರ್ಕಾರ ಆಸ್ತಿಯಲ್ಲ ನನ್ನದೆಂದು ಬಡದ ಬಡವರ ಹೆಣದ ರಾಶಿಯ ಮೇಲೆ ಪಾಪದ ಮಾಲೆ ಕಟ್ಟಿ ಹಗಲ ಕಳ್ಳರಾಗಿ ರಕ್ತ ಸಿಂಹಾಸನದ ಮೇಲೆ ಕುಳಿತು ಗೋಕಾಸಿನಗೋ ಬೆಟ್ಟಪ್ಪನಂತರು ಇನ್ನೂ ತುಂಬಿದ್ದಾರಲ್ಲ ಈ ಸಮಾಜದಲ್ಲಿ. ಅಂತ ದರಡೆಕೋರರನ್ನು ಮಚ್ಚೆಯಿಂದ ಮಾತನಾಡಿಸಿ ಸ್ವಚ್ಛ ಭಾರತ ನಿರ್ಮಾಣ ಮಾಡಲಿಕ್ಕೆ ಹೋದರೆ ಎಲ್ಲಿದೆ ಹಳ್ಳಿ ರೈತನ ಸ್ವಾತಂತ್ರ್ಯ? ಅದು ನಿಮ್ಮಂಥ ವೀರ ಪುರುಷರ ತೋಳಬಲದಲ್ಲಿ ಅಡಗಿದೆ ಸ್ವಾಮಿ. ಒಂದು ಸಲ ರೈತರೆಲ್ಲರೂ ಒಗ್ಗಟ್ಟಾಗಿ ರೈತನೇ ಈ ರಾಷ್ಟ್ರದ ಸಂಪತ್ತಂತ ಕೂಗಿ ನಿಂತರೆ ಆ ಕೂಗಿದ ಶಕ್ತಿಗೆ ಅಡಗಿ ಹೋಗುವುದು ಅವರ ಅಹಂಕಾರ. ಹೌದು ಸೀತಾ, ಹೌದು. ಒಕ್ಕಟ್ಟೆ ಬಿಕ್ಕಟ್ಟೆ ಎಂಬುವಂತ ಈ ಎಲ್ಲ ರೈತರು ಒಂದಾಗಿ ನರಗುಂದ ಬಂಡಾಯದಂತೆ ಸಿಡಿದೆದ್ದು ನಿಂತರೆ ಹುಡಿಯಾಗಿ ಹೋಗುವುದು ಅವರ ಶರೀರ. ಈ ಹೋರಾಟಕ್ಕೆ ಇಂದಿನಿಂದ ಮೊದಲು ನಾನೇ ಸಿದ್ಧನಾಗಿ ನಿಲ್ಲುವೆ. ಹೊಲದಲ್ಲಿ ಕೆಲಸ ಮಾಡಿ ದಣಿದೆ ನಿಮ್ಮ ಶರೀರಕ್ಕೆ ಮೊದಲು ನೀರು ಕುಡಿಸಿರಿ, ಆಮೇಲೆಲ್ಲ ಹೇಳುವಿರಂತೆ. ನಿಜ ಸೀತಾ, ಬಿಡದೆ ಸುರುತ್ತಿರುವ ಮಳೆ ರಾಯಣ್ಣ ರಬಟಿಕೆ ಭೂಮಿಯೆಲ್ಲ ಕಸವಾಯಿತು. ಅದನ್ನು ಹಸನ ಮಾಡಲಿಕ್ಕೆ ಎತ್ತುಗಳಿಗೆ ಎಡೆ ಕೂಡ ಭಾರವಾಗಿ ಬಿಟ್ಟಿದೆ. ಅಂತೂ ಈ ವರ್ಷದ ಬೆಳೆ ಮನಸ್ಸಿಗೆ ತುಂಬಾ ಸಂತೋಷ ತಂದಿದೆ. ಕಬ್ಬು ಜೋಳ ವಿರಳಿ